ವೆಲ್ಕಮ್ ಟು ಕಿಡ್ಸ್ ಸ್ಟೋರಿ ವರ್ಲ್ಡ್. ಬೆಳಗ್ಗೆ 6 ಗಂಟೆ. ಗ್ರಾಮದ ಕಿಟಕಿಯಿಂದ ಹೊತ್ತೊಯ್ಯುವ ಮಂಜಿನೊಳಗೆ ಹೊಗೆ ಮಸುಕಾಗಿ ಹರಿದಾಡುತ್ತಿತ್ತು. ಆ ಹೊಗೆಯ ಮೂಲವೇ ಸೊಸೆ ನಂದಿನಿ. ಕೈ ಕಟ್ಟಿ ಹಾಯಾಗಿ ಬಿರಿಯಾನಿ ಮಸಾಲೆ ತಾಳಿ ಹಾಕುತ್ತಾಳೆ. ಬಡವಾಗಿದ್ದರೂ ಹೃದಯ ದೊಡ್ಡದು, ಕಣ್ಣಲ್ಲಿ ಕನಸು ದೊಡ್ಡದು. ಸ್ವಂತ ಫೇಮಸ್ ಬಿರಿಯಾನಿ ಅಂಗಡಿ ತೆರೆದು ತನ್ನ ಹೆಸರನ್ನು ಸುತ್ತಮುತ್ತಲಿನ ಯಾರಿಗೋ ಕೇಳಿಸಬೇಕು ಎನ್ನುವುದು ಆಕೆಯ ಉದ್ದೇಶ. ಆದರೆ ಮನೆಯಲ್ಲೊಂದು ಜಂಜಾಟ. ಅಂದರೆ ಅತ್ತೆ ಶಾಂತಮ್ಮ ಎಲ್ಲಿ ಏನು ಮಾಡಿದರೂ ಕಣ್ಣು ಗೆರೆಗೇರಿಸಿ ತುಟಿಮಟುಕಿಸಿ ವ್ಯಂಗ್ಯ ಮಾತು ಹೊಡೆದು ತೀರಿಸುವ ತಿನಿಸಿನಂತೆ. ಮತ್ತೊಂದು ಮಾವ ರಾಮಣ್ಣ. ವಿಚಿತ್ರ ವ್ಯಕ್ತಿ. ನಗು ಮುಖದಲ್ಲಿ ಇದ್ದರೂ ಮಾತನಾಡುವುದೇ ಚುಚ್ಚುವ ಗೂಡು. ಯಾರನ್ನಾದರೂ ಖುಷಿ ಮಾಡುತ್ತಾನೋ ಕೆಣಕುತ್ತಾನೋ ಅದನ್ನು ಸ್ವತಃ ಅವನಿಗೂ ಗೊತ್ತಾಗದು. ಇದಕ್ಕೆ ಜೋಡಿ ಸೊಸೆಯಿಂದ ಹೆಮ್ಮೆಪಡುವ ಪತಿ ಶಿವಕುಮಾರ್. ಆದರೆ ಹೆಂಡತಿ ಬಿರಿಯಾನಿಯಲ್ಲಿ ಆಸಕ್ತಿ ಹೆಚ್ಚಿನ ಮಟ್ಟದಲ್ಲಿದ್ದಕ್ಕಿಂತಲೂ ಬಿರಿಯಾನಿ ಅಂಗಡಿಯ ಕನಸಿನ ಆರಂಭ. ಒಂದು ದಿನ ನಂದಿನಿ ಧೈರ್ಯ ಸೇದುಕೊಂಡು ಕೇಳಿದಳು, ಅಮ್ಮ, ನಾನು ಮನೆಯ ಮುಂದೆ ಚಿಕ್ಕ ಅಂಗಡಿ ತೆರೆದು 5 ರೂ. ಬಿರಿಯಾನಿ ಸರ್ವ್ ಮಾಡಿದ್ರೆ ಹೇಗಿರುತ್ತದೆ? ಜನರಿಗೆ ಅಗ್ಗದ ಊಟ, ನಮಗೆ ಸ್ವಲ್ಪ ಆದಾಯ. ಅತ್ತೆ ಮುಖ ತಕ್ಷಣ ಮಾವಿನ ಹಣ್ಣು ಕಚ್ಚಿದಂತೆ. ಅಯ್ಯೋ, ಈ ಕಷ್ಟದ ಮನೆಗೆ ನಾ ಅಂಗಡಿ ಅಂತ ಕಂಬನಿ ಸುರಿದರೆ ಸಾಕ? ಸೊಸೆಯೇ ಉದ್ಯಮಿ. ಜನರು ಏನು ಹೇಳ್ತಾರೆ ಗೊತ್ತಾ? ಬಿರಿಯಾನಿ ಮಾರ್ತಿದ್ದಾಳೆ ಅಂತೆ. ಮಾವ ಕೂಡ ನಕ್ಕು ಕೂಗಿ, ಬಿರಿಯಾನಿಯೇ ನಂಗೆ ಹೊಟ್ಟೆ ಸುಟ್ಟ ಹೂವಂತೆ ಅನಿಸ್ತಾ ಇದೆ. ಜನರಿಂದ ಕೇಳಿಸೋದು, ರಾಮಣ್ಣನ ಮನೆಯ ಹುಡುಗಿ ಬಿರಿಯಾನಿ ಮಾಡುತ್ತಾಳೆ ಅಂತೆ ಎಂದು. ಹೇಗಿರುತ್ತೆ ನಮ್ಮ ಗೌರವ? ನಂದಿನಿ ಮೃದುವಾಗಿ ಉತ್ತರಿಸಿದಳು, ಗೌರವ ಹೊಟ್ಟೆ ತುಂಬಿಸಿದಾಗ ಬರುತ್ತದೆ ಅಪ್ಪಾ, ಖಾಲಿ ಮಾತಿನಿಂದ ಅಲ್ಲ. ಶಿವಕುಮಾರ್ ಹೆಂಡತಿಗೆ ಬೆಂಬಲಿಸಿದ. ಒಂದ್ಸಲ ಬಿಡಿ ಅಮ್ಮ, ಪ್ರಯತ್ನ ಮಾಡಿದ್ರೆ ಏನಾದ್ರೂ ಆಗುತ್ತೆ. ಆಗದಿದ್ದರೆ ಮುಚ್ಚೋಣ. ಅತ್ತೆ ಹೊಟ್ಟೆ ಕಿಚ್ಚಾಯಿತು. ಆದರೂ ಕನ್ಸೆಂಟ್ ತಳ್ಳಲು ಮನಸ್ಸು ಮಾಡಲಿಲ್ಲ. ಅಂಗಡಿ ತೆರೆದ ದಿನ ನಂದಿನಿ ಬಿರಿಯಾನಿ ಸ್ಟಾಲ್ ಫ್ಲೈಬೋರ್ಡ್ ಬರೆದು ಬಾಗಿಲಿಗೆ ನೇತು ಹಾಕಿದ್ದಾಳೆ. ಬೆಳಗ್ಗೆ 8ಕ್ಕೆ ಸಣ್ಣ ಫೈನಲ್ ಕೆಲಸ. ತಂಬಿಳ ಬಟ್ಟೆ, ಬಕೆಟ್ ನೀರು, ಚಮಚ, ಕುಕ್ಕರ್ ಎಲ್ಲ ಸಾಲಾಗಿ. ಆದರೆ ಅತ್ತೆ ಬಾಗಿಲಿಂದಲೇ ನೋಡುತ್ತಾ ಕೂಗಿದಳು, ಓಹೋ, ನೀನು ಒಬ್ಬಳೇ ಬಿರಿಯಾನಿ ಅಂಗಡಿ ಅಮ್ಮ. ಮೊದಲ ಗ್ರಾಹಕರು ಶಾಲೆಗೆ ಹೋಗುವ ಮಕ್ಕಳ ಗುಂಪು. ಅಕ್ಕ, 5 ರೂ. ಸತ್ಯವಾ ಎಂದು ಕೇಳಿದರು. ಹೌದು, ಹೊಟ್ಟೆ ತುಂಬಾಗುವಷ್ಟು ಕೊಡ್ತೀನಿ ಎಂದು ನಂದಿನಿ ಹೇಳುತ್ತಾಳೆ. ಮಕ್ಕಳು ತಿನ್ನಿ ನಗಿದರು. ಅಕ್ಕ, ಸೂಪರ್, ನಾಳೆ ಮತ್ತೆ ಬರ್ತೀವಿ ಎಂದು ಮಕ್ಕಳು ಹೇಳಿದರು. ನಂದಿನಿ ಹೃದಯದಲ್ಲೇ ಹೂ ಮೂಡಿತು. ಮಧ್ಯಾಹ್ನ ಕೆಲಸಗಾರರು, ಕೂಲಿ ಕಲ್ಲುಗಾರರೂ ಕೂಡ ಬಂದು ತಿಂದರು. ಎಲ್ಲರೂ ಒಂದೇ ಮಾತು, ಸ್ವಾದ ಸಖತ್. ಆದರೆ ಅತ್ತೆ ಕೋಪದಲ್ಲಿ ಕಿಚ್ಚು. ಮನೆ ಜನರ ಗದ್ದಲ. ಕಪಾಟು ಮುಚ್ಚುವುದೇ ಕಷ್ಟ. ಮಾವ ಕೂಡ, ಜನರ ಶೂ ಧೂಳು ಮನೆಗೆ ಬರ್ತಿದೆ. ಮಾತು ಕೇಳಿದರೂ ನಂದಿನಿ ತನ್ನ ಕೆಲಸ ಮುಂದುವರೆಸುತ್ತಲೇ ಹೋದಳು. ಒಂದು ಸಂಜೆ ಮಳೆ. ಜನರು ಹೆಚ್ಚು. ಅಂಗಡಿಯ ಬಳಿ ದೀರ್ಘ ಸಾಲು. ಅತ್ತೆ ಕೋಪದಿಂದ ಬಾಗಿಲು ತೆರೆದು ಕೂಗಿದಳು, ಈ ಮಳೆ ನೋಡೋರು ಇಲ್ಲ. ನಿಮ್ಮ ಬಿರಿಯಾನಿಗೆ ಮಳೆ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಬಿರಿಯಾನಿ ಆಗ್ತಿರೋ? ಜನ ನಗಿದರು. ಟಿಕ್ಟಾಕ್ ರೀಲ್ ವೈರಲ್. ಒಬ್ಬ ಕಿಶೋರ ನಂದಿನಿಯ ಬಿರಿಯಾನಿ ತಿಂದ ನಂತರ ವಿಡಿಯೋ ತೆಗೆದು ಟಿಕ್ಟಾಕ್ ರೀಲ್ಸ್ನಲ್ಲಿ ಪೋಸ್ಟ್ ಮಾಡಿ, 5 ರೂ. ಬಿರಿಯಾನಿ ಲವ್ ಇಟ್. ಬಡ ಸೊಸೆಯ ಬಾಣಲೆ, ದೊಡ್ಡ ಮನಸ್ಸು ಎಂದು ವೈರಲ್ ಮಾಡಿದ. ಒಂದೇ ದಿನ ಗ್ರಾಮ, ಹಳ್ಳಿಯಿಂದ ದೊಡ್ಡ ಸಾಲು. 50 ಜನ, 100 ಜನ. 2 ಗಂಟೆಯಲ್ಲಿ ಎಲ್ಲಾ ಕುಕ್ಕರ್ ಖಾಲಿ. ಮಾವ ಬಾಯಿ ಮುಚ್ಚುವಂತಿಲ್ಲ. ಓಹೋ, ಹೀಗೆ ಆಗುತ್ತಾ? ನಮಗೆ ಗೊತ್ತಿರಲಿಲ್ಲ. ಹೌದು, ಬಿರಿಯಾನಿ ಸ್ಟಾರ್ ಅಂತೆ. ಅತ್ತೆ ಗಾಬರಿ. ಕೋಪ ಕೊಂಚ ಕಡಿಮೆಯಾಯಿತು. ಸರಿ, ಜನರು ಕೊಂಡಾಡ್ತಾರಂತೆ. ಹೀಗಾದ್ರೆ ನಾನು ಪ್ಲೇಟ್ ಹಂಚ್ತೇನಾ ನಂದಿನಿ ಎಂದು ಹೇಳಿದರು. ನಂದಿನಿ ಚೆಂದಾಗಿ ನಗುತ್ತಾ, ಅಮ್ಮ, ನೀವು ಹಂಚಿದ್ರೆ ಅಂಗಡಿ ಇನ್ನೂ ಬೆಳೆಯುತ್ತೆ. ನಮ್ಮ ಎಲ್ಲರ ಜೀವನ ಬದಲಾಗುತ್ತೆ. ಅತ್ತೆಯ ಹೃದಯ ಕಡೆಯಿಂದ ಮೃದುವಾಗಿ ಕರಗಲು ಶುರು. ಅಂಗಡಿ ದೊಡ್ಡದಾಯಿತು. 1 ತಿಂಗಳಲ್ಲೇ 5 ರೂ. ಬಿರಿಯಾನಿ 20 ರೂ. ಮಿನಿ ಪ್ಲೇಟ್ 60 ರೂ. ಸ್ಪೆಷಲ್ ಪ್ಯಾಕ್ 120 ರೂ. ಇಟ್ಟರು ಮಾವ ಕ್ಯಾಂಟೆಂಟ್, ಅತ್ತೆ ಸೇವಿಂಗ್ಸ್ ಬಾಕ್ಸ್ ಇನ್ಚಾರ್ಜ್. ಆದರೂ ವ್ಯಂಗ್ಯ ಮಾತು ನಿಲ್ಲಲಿಲ್ಲ. ಒಂದು ದಿನ ಗ್ರಾಹಕಿ ಕೇಳಿದಳು, ಅತ್ತೆ, ನಿಮ್ಮ ಬಳಿ ಬಿರಿಯಾನಿ ಜೊತೆಗೆ ಕಡ್ಲೆ ಸಲಾಡು ಸಿಗುತ್ತಾ ಅಂದಳು. ಅತ್ತೆ ಕಣ್ಣು ಗೆರೆಗೇರಿಸಿ, ಇಲ್ಲಮ್ಮ, ಇಲ್ಲಿ ಸಲಾಡು ಸಿಗೋದಿಲ್ಲ. ಆದರೆ ನೀವೇ ಬನ್ನಿ, ನಾನು ಮಾತಿನಿಂದ ಚೆನ್ನಾಗಿ ಕತ್ತರಿಸೋ ಸಲಾಡು ಕೊಡ್ತೀನಿ. ಎಲ್ಲರೂ ನಕ್ಕರು.
ನಂದಿನಿ ಹೊಟ್ಟೆ ಹಿಡಿದು ನಗಿಸಿಕೊಂಡು, ಅಮ್ಮ ನಿಮ್ಮ ಕಾಮಿಡಿ ನೋಡಿ ರೇಟಿಂಗ್ ಡಬಲ್ ಆಗ್ತಿದೆ. ಕಡೆಗೆ ಗ್ರಾಮದಲ್ಲಿ ಬಿರಿಯಾನಿ ಮೇಳ ಆಯೋಜನೆಯಾಯಿತು. 3 ಸ್ಪರ್ಧಿಗಳು. 1. ಶಾಂತಮ್ಮ, ಅತ್ತೆಯ ಡಮಾಕ ಬಿರಿಯಾನಿ. 2. ನಂದಿನಿಯ ಬಡವರ ಬಿರಿಯಾನಿ. 3. ಮತ್ತೊಂದು ಊರಿನ ದಂಗುರ ಅಂಗಡಿ. ಜನರು ತಿಂದರು, ರುಚಿಸಿ ಮಾತನಾಡಿದರು. ಅಂತಿಮವಾಗಿ ಘೋಷಣೆ. 1 ಪ್ರೈಸ್. ನಂದಿನಿ ಬಿರಿಯಾನಿ ಅಂಗಡಿಗೆ. ಅತ್ತೆ ಕಣ್ಣೀರು ಹಾಕಿ ಸೊಸೆಯನ್ನು ಅಪ್ಪಿಕೊಂಡಳು. ನೀನು ನಮ್ಮ ಗೌರವ ಹೆಚ್ಚಿಸಿದ್ದೀಯಮ್ಮ, ನಾನು ತಪ್ಪಾಗಿ ಅರ್ಥೈಸಿದೆ. ಬಡ ಸೊಸೆಯಲ್ಲ ನೀನು, ಬಡತನಕ್ಕೆ ಹೋರಾಡಿ ಗೆದ್ದ ಮಹಿಳೆ. ನಂದಿನಿ ವಿನೀತವಾಗಿ, ಅಮ್ಮ, ನಮ್ಮ ಅಂಗಡಿ ನಮ್ಮ ಮೂವರದು. ನೀವು ಇಲ್ಲದೇ ಇದ್ರೆ ಇಷ್ಟು ದೊಡ್ಡದಾಗುತ್ತಿರಲಿಲ್ಲ. ನೀವು ಕೋಪ ತಂದರೂ ಪ್ರೋತ್ಸಾಹ ಕೊಟ್ಟದ್ದು ಅದೇ. ಮಾವ ನಕ್ಕು, ಅದೆಲ್ಲ ಬಿಟ್ಟು ಇವತ್ತು ಸ್ಪೆಷಲ್ ಫ್ರೀ ಆರ್ಡರ್ ನನಗೆ ಮೊದಲು ಕೊಡು. ಎಲ್ಲರೂ ಜೋರಾಗಿ ನಗಿದರು. ಕಥೆಯ ನೀತಿ. ಕಟ್ಟಿಕೊಟ್ಟ ಚಿನ್ನಕ್ಕಿಂತ ಕೈ ಹಿಡಿದು ಬೆಂಬಲಿಸಿದ ಪ್ರೀತಿ ಅಮೂಲ್ಯ. ಕನಸನ್ನು ನಂಬಿದರೆ ಬಡತನ ಅಡ್ಡಿ ಅಲ್ಲ. ಯಾರನ್ನೂ ಅಸಡ್ಡೆ ಕಾಣಬೇಡಿ. ಒಂದು ದಿನ ಅವರು ನಿಮ್ಮ ಹೆಮ್ಮೆ ಆಗಬಹುದು. ಗ್ರಾಮದ ಕೊನೆಯ ಬೀದಿಯಲ್ಲಿ ಅತ್ತೆ ಗಂಗಮ್ಮ ಹಾಗೂ ಸೊಸೆ ರೇಖಾ ಇಬ್ಬರೂ ಒಂದೇ ಮನೆಯಲ್ಲಿ ವಾಸ. ದಿನವೂ ಚಟಾಕಿ ಚಟಾಕಿ ಜಗಳ, ಆದರೆ ಹೃದಯದಲ್ಲಿ ಮಜಾ. ಒಂದು ದಿನ ರೇಖಾ ಬೆಳಗ್ಗೆ ಎದ್ದು ಹೋಟೆಲ್ನಲ್ಲಿ ಹೊಸ ಪದಾರ್ಥ ಕಲಿಯಲು ಹೋಗಿ ಬಿಸಿ ಬಿಸಿ ದೋಸೆ, ಚಟ್ನಿ ಜೊತೆ ಮಾಡಿಕೊಳ್ಳಲು ರೆಸಿಪಿ ಕೊಂಡು ಬಂದಳು. ಮನೆಗೆ ಬಂದು ದೋಸೆ ಹೊಡೆಯಲು ಶುರು ಮಾಡಿದಳು. ಗಂಗಮ್ಮ ದೂರದಿಂದ ನೋಡಿ, ಓಹೋ, ಇವಳಿಗೆ ದೋಸೆ ಹೊಡೆಯುವುದು ಗೊತ್ತಾ, ನೋಡು ಈಗ ಬಾಡುತ್ತೆ ಎಂದು ನಗು ಮುಚ್ಚಿಕೊಂಡಳು. ರೇಖಾ ಮೊದಲ ದೋಸೆಯನ್ನು ತಟ್ಟೆಗೆ ಹಾಕಲು ಹೊರಟಾಗ ಅದು ಚಪ್ಪರಕ್ಕೆ ಅಂಟಿದೆ. ಗಂಗಮ್ಮ ನಕ್ಕು ಬಿದ್ದಳು. ಏನಾ ಮಗಳು, ದೋಸೆ ಮಾಡ್ತಿದೀಯಾ, ಇಲ್ಲ ಗೋಡೆಯ ಹೆಂಗಳಂತೆ ಹಚ್ತಿದೀಯಾ? ರೇಖಾ ಚೂರಿ ಮುಚ್ಚಿ ಮತ್ತೆ ಪ್ರಯತ್ನಿಸಿದಳು. ಈ ಬಾರಿ ದೋಸೆ ಪಾತ್ರೆಯ ಹಿಂದೆ ಬಿದ್ದು ಬೆಕ್ಕು ತಿಂದಿತು. ಇದನ್ನು ನೋಡಿ ಗಂಗಮ್ಮ ಕಣ್ಣೀರು ಬರುವಷ್ಟು ನಕ್ಕಳು. ಕೊನೆಗೆ ರೇಖಾ ಕೋಪದಿಂದ, ಅಮ್ಮ, ನೀವೇ ಮಾಡಿ ನೋಡಿ ಎಂದಳು. ಗಂಗಮ್ಮ ಗರ್ವದಿಂದ ಬಟ್ಟೆ ಸರಿ ಮಾಡಿಕೊಂಡು ದೋಸೆ ಹಾಕಿದಳು. ಆದರೆ ಅವಳ ದೋಸೆ ಕೂಡ ತಟ್ಟೆಗೆ ಬಾರದಂತೆ ಗುಂಡಿ ಗುಂಡಿ ಹರಡಿತು. ಇಬ್ಬರೂ ಒಂದೇ ಕ್ಷಣದಲ್ಲಿ ಒಬ್ಬರನ್ನೊಬ್ಬರು ನೋಡಿ ನಕ್ಕುಕೊಂಡರು. ಕೆಲವು ಹೊತ್ತಿನ ಬಳಿಕ ಇಬ್ಬರು ಸೇರಿ ಯೂಟ್ಯೂಬ್ ವಿಡಿಯೋ ತೆರೆದು ದೋಸೆ ಹೇಗೆ ಮಾಡುವುದು ನೋಡಿದರು. ಕಿಚನ್ ಮುದ್ದಾಗಿ ನಗೆಯಿಂದ ತುಂಬಿತು. ಎರಡೂ ಹಿಡಿದ ದೋಸೆ ಕೊನೆಗೆ ಬೆಸದಂತೆ ಸದ್ದು ಮಾಡುತ್ತಾ ತಯಾರಾಯಿತು. ಅತ್ತೆ ಸೊಸೆ ಸ್ನೇಹದಿಂದ ನಗುತ್ತಿದರು. ತಪ್ಪಿನಿಂದ ಕಲಿಕೆ, ಕಲಿಕೆಯಿಂದ ಸ್ನೇಹ, ಪ್ರೀತಿ ಮತ್ತು ಸಹನೆಯೇ ಮನೆಯ ಶಕ್ತಿ. ಕಿರುನಗರದ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲೇ 2 ಹೋಟೆಲ್ಗಳು ಇದ್ದವು. ಒಂದು ಅತ್ತೆ ರುಚಿ ಭವನ್. ಅಲ್ಲಿ ಅತ್ತೆ ಜಾನಕಿ ಅಕ್ಕ ರುಚಿಕರವಾದ ರಸದೋಸೆ, ಮೆತ್ತು ಇಡ್ಲಿ, ಅಮ್ಮನ ಕೈದೋಸೆ ಎಂದರೆ ಕ್ಯೂ ನಿಂತೇ ಇರುತ್ತಿತ್ತು. ಅದರ ಬದಿಯಲ್ಲಿ ಇತ್ತೀಚೆಗಷ್ಟೇ ತೆರೆದ ಸೊಸೆ ಚಾಟ್ ಪ್ಯಾಲೇಸ್ ಎಲ್ಲಿ ಸೊಸೆ ಜಯ ಆಧುನಿಕ ಚಾಟ್, ಪುಲಾವ್, ಮಿಲ್ಕ್ಷೇಕ್ ಎಲ್ಲವೂ ಫ್ಯಾಷನ್ ಸ್ಟೈಲಿನಲ್ಲಿ ಸರ್ವ್ ಮಾಡುತ್ತಿದ್ದರು. ಒಂದು ದಿನ ಗ್ರಾಹಕರ ಸಂಖ್ಯೆ 2 ಕಡೆ ಸಮಾನ ಇತ್ತು. ಅತ್ತೆ ಸಿಕ್ಕಾಪಟ್ಟೆ ಗರ್ವದಿಂದ, ನನ್ನ ಕೈ ಊಟಕ್ಕೆ ಧಾರಾಳ ಜನರು ಬರ್ತಾರೆ, ನಿನ್ನ ಚಾಟ್ಗಿಂತ ನನ್ನ ಬಿಸಿ ಬಿಸಿ ನೀರಿನ ದೋಸೆ ಮಿಂಚುತ್ತದೆ ಎಂದು ಹೇಳಿದರು. ಸೊಸೆ ಕೂದಲೆಳೆ ಬಿಟ್ಟದೆ ಬಿಟ್ಟಳು. ಗಂಟೆ ಹೊಡೆದು ಕರೆ ಮಾಡಿದ್ರೂ ಕೂಡ ಯುವಜನರು ಫ್ಯೂಷನ್ ಟೇಸ್ಟ್ಗೆ ಮಂದಾಗಲ್ಲ. ನಾನು ಸಂಡೇ ಕೇಸರಿ ಬಾತ್ ಹಾಕಿಕೊಡ್ತೀನಿ, ನೋಡೋಣ ಎಷ್ಟು ಜನ ಬರುತ್ತಾರೋ ಎಂದು ಉತ್ತರ ಕೊಟ್ಟಳು. ಪೈಪೋಟಿ ದಿನ ನಿಶ್ಚಯವಾಯಿತು. ಯಾರು ಹೆಚ್ಚು ಗ್ರಾಹಕರಿಗೆ ಊಟ ಹಾಕುತ್ತಾರೋ ಅವರು ಗೆದ್ದಂತೆ. ಬೆಳಗ್ಗೆ 7ಕ್ಕೆ ಅತ್ತೆ ಹೋಟೆಲ್ನಲ್ಲಿ ಬೆಳ್ಳಗೆ ಎದ್ದ ಬಿಸಿ ಬಿಸಿ ವಡೆ ಸಾಂಬಾರ್ ಗಂಧ ಗಾಳಿಯಲ್ಲಿ ಹರಡಿತು. ಜನರು ಇವು ಹಾಕಿ ನಿಂತರು. ಅದೇ ಸಮಯದಲ್ಲಿ ಸೊಸೆ ತನ್ನ ಹೋಟೆಲ್ ಮುಂದೆ ಬಣ್ಣ ಬಣ್ಣದ ಬಲೂನು, ಲೈಟ್, ಸೆಲ್ಫಿ ಪಾಯಿಂಟ್ ಹಾಕಿ ಫೋಟೋ ತೆಗೆಸಿಕೊಳ್ಳುವಂತೆ ಮಾಡಿದರು. ಯುವಕರು ಅಲ್ಲೇ ಸೇರುತ್ತಾ ಒಂದೊಂದು ಚಾಟ್ ತಿನ್ನುತ್ತಾ ಸೆಲ್ಫಿಗಳು, ರೀಲ್ಸ್ ಮಾಡುತ್ತಾ ವೈರಲ್ ಮಾಡಿದರು. ಮಧ್ಯಾಹ್ನಕ್ಕೆ ಇವರಿಬ್ಬರಿಗೂ ಜತ್ತು ಜತ್ತು ಗ್ರಾಹಕರು. ಅತ್ತೆ ಜೋರಾಗಿ ದೋಸೆ ಹಾಕುತ್ತಿದ್ದರು. ಬೆನ್ನು ನೋವಿನಿಂದ ಅಯ್ಯೋ ಎಂದು ಕುಳಿತಳು. ಸೊಸೆ ಚಾಟ್ ಮಿಕ್ಸರ್ ಧಮ್ಮನೆ ಹೊಗೆ ಬಿಟ್ಟಿತು. ಇಬ್ಬರೂ ನಿಂತು ಕೆನ್ನೆಯ ಮೇಲೆ ಕೈಯಿಟ್ಟು ಒಬ್ಬರ ಮುಖ ನೋಡುತ್ತಿದ್ದರು. ಆಗ ಹಿಂಬದಿಯಲ್ಲಿ 3ನೇ ವ್ಯಕ್ತಿಯೊಂದು ಬೋರ್ಡ್ ಹಾಕುತ್ತಿದ್ದ, ಸಮ್ಮಿಶ್ರ ಹೋಟೆಲ್, ಅತ್ತೆ ಸೊಸೆಯ ಕಾಂಬೋ ಮೀಲ್ಸ್. ಇಬ್ಬರೂ ನಕ್ಕುಬಿಟ್ಟರು. ಹೌದು, ಪೈಪೋಟಿಗಿಂತ ಒಟ್ಟಿಗೆ ಕೆಲಸ ಮಾಡಿದ್ರೆ ಗ್ರಾಹಕರು ಹೆಚ್ಚುತ್ತಾರೆ, ನಮಗೂ ಮಜಾ ಎಂದರು. ಇಂದು ಆ ಹೋಟೆಲ್ನಲ್ಲಿ ದೋಸೆ ಜೊತೆ ಪಾನಿಪುರಿಯೂ ಸಿಗುತ್ತದೆ, ಚಾಟ್ ಜೊತೆಗೆ ಸಾಂಬಾರೂ ಸಿಗುತ್ತದೆ. ಕುಳಿತು ತಿನ್ನುವ ಗ್ರಾಹಕರಿಗೆ ಯಾವಾಗಲೂ ಒಂದೇ ಮಾತು, ಇವರ ಜಗಳ ಮುಗಿಯುವುದಾ?
ಒಂದು ದಿನ ಅತ್ತೆ ಸೊಸೆ ಮನೆಯ ವಾದವನ್ನು ಬಿಟ್ಟು ಹೊಸ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಎಂದು ನಿರ್ಧರಿಸಿದರು. ಮನೆಯಲ್ಲೇ ಯಾವ ತಿಂಡಿ ರುಚಿಯದು, ಯಾರ ಕೈ ರುಚಿ ಹೆಚ್ಚು ಎನ್ನುವ ವಿಷಯಕ್ಕೆ ದಿನವೂ ಚಿಕ್ಕ ಚಿಕ್ಕ ಜಗಳಗಳು. ಹೀಗಾಗಿ ಇಬ್ಬರೂ ಶಾಂತಿಗಾಗಿ ಒಟ್ಟಿಗೆ ಹೊರಟರು. ಹೋಟೆಲ್ಗೆ ಹೋದ ಮೇಲೆ ಅತ್ತೆ ಮೆನು ಹಿಡಿದುಕೊಂಡು ಇಷ್ಟು ಬೆಲೆ, ನಮ್ಮ ಮನೆಯಲ್ಲೇ ಅರ್ಧಕ್ಕೆ ಮಾಡ್ತೀನಿ ಎಂದಳು. ಸೊಸೆ ಕೂಡ ಸಿಕ್ಕಾಪಟ್ಟೆ ಬೇಗ, ಅಮ್ಮ, ರುಚಿ ನೋಡದೆ ಬೆಲೆ ಹೇಳೋದು ಹೇಗೆ? ಇಲ್ಲಿ ಕುಳಿತು ತಿಂದು ನೋಡಿ ಎಂದು ಚುಟುಕುವಾಗಿ ಉತ್ತರ ಕೊಟ್ಟಳು. ವೇಯಿಟರ್ ಬಂದ ಮೇಲೆ ಇಬ್ಬರೂ ಬೇರೆ ಬೇರೆ ಡಿಶ್ಗಳನ್ನು ಆರಿಸಿಕೊಂಡರು. ಅತ್ತೆ ಇಡ್ಲಿ, ಸೊಸೆ ಪಿಜ್ಜಾ. ಪಿಜ್ಜಾ ಬಂದ ತಕ್ಷಣ ಸೊಸೆ ತುಂಬ ಖುಷಿ. ಆದರೆ ಅತ್ತೆ ಮೊದಲ ತುಪ್ಪ ಹೊತ್ತ ಇಡ್ಲಿ ತಿಂದಾಗಲೇ ಇಷ್ಟು ಮೃದುವಾ, ಮನೆಯಲ್ಲೇ ಇಷ್ಟು ಬರುವುದಿಲ್ಲ ಎಂದು ಆಶ್ಚರ್ಯಪಟ್ಟಳು. ಸೊಸೆ ಪಿಜ್ಜಾ ಸ್ಲೈಸ್ ಕೊಟ್ಟಾಗ ಅತ್ತೆ, ಅಯ್ಯೋ ಇದು ಡೋಸೆನಾ ಕೇಕ್ನಾ ಎಂದು ಕೇಳಿ ಹೋಟೆಲ್ ತುಂಬ ನಗುವಿನಿಂದ ತುಂಬಿತು. ತಿಂಡಿ ಮುಗಿಸಿ ಇಬ್ಬರೂ ಕೈ ಹಿಡಿದು ಮನೆಗೆ ಹೋದರು. ಮನೆ ಬಾಗಿಲಲ್ಲೇ ಅತ್ತೆ ನುಡಿದಳು, ಸೊಸೆಯೇ, ಊಟದ ರುಚಿ ಮನೆಯಲ್ಲಿರಲಿ, ಹೃದಯದ ರುಚಿ ಒಬ್ಬರಲ್ಲೊಬ್ಬರಲ್ಲಿ ಇರಬೇಕು. ಸೊಸೆ ಕೂಡ ನಗೆ ಬೀರುತ್ತಾ ಹೇಳಿದಳು, ಹಾಗಾದ್ರೆ ನಾವಿಬ್ಬರೂ ಸೇರಿ ಪಿಜ್ಜಾ ಮಾಡೋಣ ಅಮ್ಮ. ನೀತಿ: ಜಗಳ ಆಹಾರವಂತೆ, ಸುಟ್ಟರೆ ಕಹಿ, ಆದರೆ ಒಟ್ಟಿಗೆ ಹಂಚಿಕೊಂಡರೆ ರುಚಿ.